ನಮಸ್ಕಾರ. ನಾನು ಡಾಕ್ಟರ್ ರಾಶಿ ಎಂ.ಆರ್. ಮಂಗಳೂರು ವಿಶ್ವವಿದ್ಯಾನಿಲಯದ BA ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ 44ಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ. ಸೆಷನ್ 44ರಲ್ಲಿ ಪ್ರಮುಖ ವಚನಕಾರರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಮುಖ ವಚನಕಾರರಲ್ಲಿ ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ಧರಾಮ, ಚೆನ್ನಬಸವಣ್ಣ, ಮುಕ್ತಾಯಕ್ಕ, ಮೋಳಿಗೆ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಹಡಪದ ಅಪ್ಪಣ್ಣ, ನುಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ ಮುಂತಾದವರು. ಇನ್ನು ಆದ್ಯ ವಚನಕಾರ ಅಂತ ಹೇಳಿ ವಚನ ಸಾಹಿತ್ಯ ಲೋಕದಲ್ಲಿ ಗುರುತಿಸ್ಕೊಂಡಂತಹ ನಮ್ಮ ಜೇಡರ ದಾಸಿಮಯ್ಯನ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಜೇಡರ ದಾಸಿಮಯ್ಯನನ್ನು ದೇವರ ದಾಸಿಮಯ್ಯ ಅನ್ನುವ ಇನ್ನೊಂದು ಹೆಸರಿನಲ್ಲೂ ಕೂಡ ಕರೀತಾರೆ. ದೇವಾಂಗ ದಾಸಿಮಯ್ಯ ಅಂತಲೂ ಕೂಡ ಕರೀತಾರೆ. ಈತನ ಕಾಲ ಕ್ರಿಸ್ತಶಕ ಸುಮಾರು 1140. ಹೆಂಡತಿ ದುಗ್ಗಲೆ ಅಥವಾ ಸುಗ್ಗಲೆ. ಈಕೆಯೂ ಕೂಡ ವಚನಕಾರ್ತಿಯ ಆಗಿದ್ಲು ಅನ್ನುವಂತಹ ಸಂಗತಿಯನ್ನು ಮುಂದೆ ವಿವರಿಸಲಾಗತ್ತೆ. ವೃತ್ತಿಯಲ್ಲಿ ನೇಯ್ಗೆಯನ್ನು ಮಾಡ್ತಾ ಇದರಿಂದ ಈ ಜೇಡರ ಅನ್ನುವಂತಹ ವಿಶೇಷಣ ಈತನ ಹೆಸರಿನ ಮುಂದೆ ಇರುವಂತಹದ್ದು. ಈತನ ವೈಯಕ್ತಿಕ ಚರಿತ್ರೆಯನ್ನು ತಿಳ್ಕೊಳ್ಬೇಕು ಅಂದರೆ ಕನ್ನಡದ ಹಲವು ಗ್ರಂಥಗಳ ಮೊರೆಯನ್ನು ಹೋಗಬೇಕಾಗತ್ತೆ. ಗುಲ್ಬರ್ಗ ಜಿಲ್ಲೆಯ ಮುದನೂರಿನಲ್ಲಿದ್ದಂತಹ ಕರಿಕಾಲದಂಡ ಕಾಮಯ್ಯ ಮತ್ತು ಶಂಕರಿ ಎನ್ನುವಂತಹ ದಂಪತಿಗಳ ಪುತ್ರನಾಗಿ ಈತ ಜನಿಸ್ತಾನೆ. ಈತನ ವಚನಗಳ ಅಂಕಿತ ರಾಮನಾಥ ಅನ್ನುವಂಥದ್ದು. ಈತನ ಹೆಸರಿನಲ್ಲಿ ದೊರೆತಿರುವ ವಚನಗಳು 150 ಒಟ್ಟು ಅಂತ ಹೇಳಿ ಅಂದಾಜಿಸಲಾಗಿದೆ. ಮುದನೂರಿನ ದೈವವಾದ ರಾಮನಾಥನ ಭಕ್ತ ಆದ್ದರಿಂದ ಅವನ ಹೆಸರನ್ನೇ ವಚನಗಳ ಅಂಕಿತನಾಮವಾಗಿ ಈತ ಬಳಸ್ಕೊಳ್ತಾನೆ. ಶಿವಭಕ್ತನಾದ ದಾಸಿಮಯ್ಯ ಈ ಸಾಂಸಾರಿಕ ಬದುಕಿನಿಂದ ದೂರ ಆಗಲಿಲ್ಲ. ಮದುವೆಯಾಗಿ ಸಂಸಾರಿ ಆಗ್ತಾನೆ. ಈಗಾಗಲೇ ಹೇಳಿದ್ದೀನಿ, ದುಗ್ಗಲೆ ಎನ್ನುವಂತಹ ಹೆಣ್ಣು ಮಗಳನ್ನು ಮದುವೆ ಆಗ್ತಾನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅನ್ನುವಂತಹ ದಾಸಿಮಯ್ಯನ ಮಾತು ಅವನ ಸಾಂಸಾರಿಕ ಜೀವನದ ಬಗೆಗಿನ ಧೋರಣೆಯನ್ನು ನಮಗೆ ಸ್ಪಷ್ಟಪಡಿಸುತ್ತೆ. ನೇಯ್ಗೆ ವೃತ್ತಿಯನ್ನು ಅವಲಂಬಿಸಿಕೊಂಡು ತೃಪ್ತಿಕರವಾದ ಜೀವನವನ್ನು ಆತ ನಡೆಸ್ತಾ ಇದ್ದ. ಒಮ್ಮೆ ಇವನ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಇದೆ. ಒಮ್ಮೆ ದಾಸಿಮಯ್ಯ ಅತ್ಯಂತ ಸುಂದರವಾದಂತಹ ಅಪೂರ್ವವಾದಂತಹ ಒಂದು ವಸ್ತ್ರವನ್ನು ನೇಯ್ತಾನೆ. ಆ ನೇಯ್ದು ಸಂತೆಗೆ ಮಾರೋದಕ್ಕೆ ಅಂತ ಹೇಳಿ ಹೊರಡ್ತಾನೆ. ಆಗ ದಾರಿಯಲ್ಲಿ ಚಳಿಯಿಂದ ನಡುಗ್ತಾ ಇದ್ದಂತಹ ಜಂಗಮನೊಬ್ಬನಿಗೆ ಅದನ್ನು ಕೊಟ್ಬಿಡ್ತಾನೆ. ಹಿಂದು ಮುಂದೆ ಯೋಚನೆ ಮಾಡೋದೇ ಇಲ್ಲ. ಆ ವೃದ್ಧ ಜಂಗಮ ಅದನ್ನು ಸೀಳಿ ಸುತ್ತಕೊಳ್ತಾನೆ. ಈ ತಾನು ತಯಾರು ಮಾಡಿದಂತಹ ವಸ್ತ್ರವನ್ನು ತನ್ನ ಕಣ್ಣು ಮುಂದೆಯೇ ಸೀಳ್ತಾ ಇದ್ರೂ ಕೂಡ ದಾಸಿಮಯ್ಯ ಒಂದು ಮಾತನ್ನು ಕೂಡ ಆಡೋದಿಲ್ಲ. ಅವರ ಇಚ್ಛೆ ಪದಾರ್ಥವ ತಮ್ಮಿಚ್ಛೆ ಬಂದ ಹಾಗೆ ಮಾಡಲಿ ಅಂದ್ಕೊಂಡು ಆತನನ್ನು ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸ್ತಾನೆ. ಆಗ ವೃದ್ಧ ಜಂಗಮ ವೇಷಧಾರಿಯಾಗಿದ್ದಂತಹ ಶಿವ ಅವನನ್ನು ಹರಸಿ ಅವನಿಗೆ ತವನಿಧಿಯನ್ನು ಕೊಟ್ಟ ಅನ್ನುವಂತಹ ಕಥೆಯೂ ಕೂಡ ಇದೆ. ಅದಲ್ಲದೆ ದಾಸಿಮಯ್ಯನಿಗೆ ಶ್ರೀಮಂತಿಕೆ ಬಂದಾಗ ಅಹಂಕಾರ ಬರುತ್ತೆ. ಆಗ ಶಂಕರ ದಾಸಿಮಯ್ಯನೆಂಬುವನು ಶಿವನ ಆಣತಿಯಂತೆ ಅವನ ಅಹಂಕಾರವನ್ನು ಹೋಗಲಾಡಿಸ್ತಾನೆ ಅನ್ನುವಂಥದ್ದು ದಾಸಿಮಯ್ಯನ ಜೀವನಕ್ಕೆ ಸಂಬಂಧಿಸಿದ ಒಂದು ಕಥೆ ಇದೆ. ಅದಲ್ಲದೆ ಇನ್ನೊಂದಷ್ಟು ಪೂರಕವಾಗಿ ಘಟನೆಗಳು ದಾಸಿಮಯ್ಯನ ಜೀವನಕ್ಕೆ ಸಂಬಂಧಿಸಿದೆ. ಮುದನೂರಿನ ರಾಮನಾಥ ದೇವಾಲಯದ ಬ್ರಾಹ್ಮಣರಿಗೂ ದಾಸಿಮಯ್ಯನಿಗೂ ನಡುವೆ ಹುಟ್ಟಿಕೊಂಡ ವೈಷಮ್ಯದಿಂದಾಗಿ ದಾಸಿಮಯ್ಯ ಮುದನೂರನ್ನು ಬಿಟ್ಟು ಚಿಕ್ಕನೂರಿಗೆ ಬರ್ತಾನೆ ಎನ್ನುವಂತಹ ಮಾಹಿತಿ ಇದೆ. ಕಂದಶಿಲೆಯ ಶಂಕರ ದಾಸಿಮಯ್ಯನೆಂಬುವನು ನವಿಲೆಗೆ ಬಂದು ಅಲ್ಲಿ ಜಡೆಯ ಶಂಕರನ ಶಿಷ್ಯನಾಗಿದ್ದ. ಆತನಿಗೆ ಕನಸಿನಲ್ಲಿ ಶಿವನ ಆದೇಶವಾಗಿ ಆತ ಮುದನೂರಿಗೆ ಬಂದು ಶಿವನಿಂದ ಕೊಡಲ್ಪಟ್ಟಂತಹ ತವನಿಧಿಯಂತೆ ತನ್ನಂತೆ ನೀಡುವರಿಲ್ಲ ಎಂದು ಗರ್ವಿಷ್ಠನಾದಾಗ ದಾಸಿಮಯ್ಯ ಆ ಒಂದು ಅಹಂಕಾರವನ್ನು ನೀಗಿ ಆತನನ್ನು ಅನುಗ್ರಹಿಸಿದ ಫಲವಾಗಿ
ಅಂದಿನಿಂದ ತವನಿಧಿಯಿಂದ ಧಾನ್ಯವನ್ನು ಕೈ ಹಾಕಿ ತೆಗೆಯುವ ಕೆಲಸವಿಲ್ಲದೆ ಭತ್ತದ ನಿಧಿ ತುಂಬಿ ತಾನಾಗಿ ಚೆಲ್ಲತೊಡಗುತ್ತೆ. ಇನ್ನು ದಾಸಿಮಯ್ಯನ ಮಹಿಮೆಯಿಂದ ಶಿವನು ಇರುವೆಯ ಮೂಲಕ ಮಾತನಾಡಿದ ಅನ್ನುವಂತಹ ಘಟನೆಯೂ ಕೂಡ ಈತನಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪುಟ್ಟ ಚೆರುವಿನ ರಾಜ ಜಯಸಿಂಹ, ಆತನ ಹೆಂಡತಿ ಸುಗ್ಗಲಾದ ದೇವಿ. ಜಯಸಿಂಹ ಜೈನ, ಆತನ ಪತ್ನಿ ಶೈವ ಮತಾವಲಂಬಿಯಾಗಿರ್ತಾಳೆ. ಆಕೆ ದಾಸಿಮಯ್ಯನನ್ನು ಗುರುವಂತೆ ಆಧರಿಸ್ತಾ ಇರ್ತಾಳೆ. ಆಕೆಯ ಆಹ್ವಾನದ ಮೇರೆಗೆ ದಾಸಿಮಯ್ಯ ಒಮ್ಮೆ ಆ ಆಸ್ಥಾನಕ್ಕೆ ಬಂದಾಗ ಜೈನರು ಆತನನ್ನು ಅವಮಾನಿಸೋದಕ್ಕೋಸ್ಕರ ಒಂದು ಸರ್ಪವನ್ನು ಒಂದು ಇದರೊಳಗೆ ಮುಚ್ಚಿ, ಇದರೊಳಗೆ ನಿನ್ನ ಶಿವ ಇದ್ದಾನೆ ಅಂತ ಕೇಳ್ತಾರೆ. ಆ ಸವಾಲನ್ನು ದಾಸಿಮಯ್ಯ ಸ್ವೀಕರಿಸಿ ಅದರೊಳಗಡೆ ಅದು ಹಾಕಿದಾಗ ಸ್ಫಟಿಕದ ಲಿಂಗವಾಗಿ ಅದು ಕಾಣುತ್ತೆ. ಆ ಲಿಂಗವನ್ನು ಉತ್ತರೇಶ್ವರ ಲಿಂಗ ಅಂತ ಹೇಳಿ ಹೆಸರಿಟ್ಟು ಪೊಟ್ಟಲ ಚೆರುವಿನಲ್ಲಿ ಸ್ಥಾಪಿಸ್ತಾನೆ. ಮುಂದೆ ಅವನ ಜೀವನಕ್ಕೆ ಸಂಬಂಧಿಸಿದ ಇನ್ನೊಂದು ಘಟನೆ, ಕಟ್ಟಿಗೆ ಇಲ್ಲದೆ ಚಿಚ್ಚು ನೀರು ಮುಟ್ಟದೆ ಮಳಲಕ್ಕಿ ಪಾಯಸವನ್ನು ಮಾಡಿಕೊಡುವ ಹೆಣ್ಣನ್ನು ವಿವಾಹವಾಗುವನೆಂದು ಮಳಲಕ್ಕಿಯ ಗಂಟನ್ನು ಕಬ್ಬಿನ ಕೋಲನ್ನು ಹಿಡಿದು 12 ವರ್ಷ ಊರೆಲ್ಲ ಸುತ್ತಾನಂತೆ ದಾಸಿಮಯ್ಯ. ನೇಗೆಯ ಸಕಣ್ಣ ಮತ್ತು ಶ್ರೀದೇವಿಯರ ಮಗಳಾದ ದುಗ್ಗಲೆ ಅವನೊಡ್ಡಿದ ಸವಾಲನ್ನು ಗೆದ್ದು ಮಳಲಕ್ಕಿಯ ಪಾಯಸವನ್ನು ಮಾಡಿಕೊಡ್ತಾಳಂತೆ. ಹಾಗಾಗಿ ಸುಗ್ಗಲೆಯನ್ನು ಮದುವೆಯಾದ ಅನ್ನುವಂತಹದ್ದು. ಅನುಕೂಲವತಿಯಾಗಿ ಇಚ್ಛೆಯನ್ನರಿತು ನಡೆಯುವ ಸತಿ ಇದ್ದರೆ ಸಂಸಾರವು ಸನ್ಯಾಸಕ್ಕಿಂತ ಮೇಲು ಎಂಬುದನ್ನು ಜಂಗಮರಿಗೆ ತೋರಿಸಿಕೊಟ್ಟವನು ನಮ್ಮ ದಾಸಿಮಯ್ಯ. ಇನ್ನು ದಾಸಿಮಯ್ಯನ ಒಂದು ವಚನಗಳ ಲಕ್ಷಣಗಳನ್ನು ನೋಡೋದಾದರೆ ಆತ ವಚನಗಳಲ್ಲಿ ಕತೆ ಹೇಳುವ ಮಾದರಿ ನಮಗೆ ಗೊತ್ತಾಗತ್ತೆ. ದುಷ್ಟಾಂತಗಳಿಂದ ಆತನ ವಚನಗಳು ಕೂಡಿದವೆ. ಮಾರ್ಮಿಕವಾದ ನಿಷ್ಠೂರ ಶೈಲಿಯಲ್ಲಿ ದಾಸಿಮಯ್ಯನ ವಚನಗಳು ಮಾತನಾಡ್ತವೆ. ಕಾವ್ಯಾತ್ಮಕ ಅಂಶ, ಉತ್ಕಟವಾದಂತಹ ಶೈವ ನಿಷ್ಠೆ ಆತನ ವಚನಗಳಲ್ಲಿ ಕಾಣುತ್ತೆ. ಭಾಷೆಯ ವಿಶಿಷ್ಟ ಗುಣ, ಅಂತರ್ಮುಖತೆ, ವಾಸ್ತವ ಸತ್ಯದ ಭಾಷೆ ಆತನ ವಚನಗಳದು. ಈತ ಬಸವಾದಿ ಶರಣರಂತೆ ಸಾಮಾಜಿಕ ತಾರತಮ್ಯ ಮತ್ತು ಜೈವಿಕ ವಿಭೇದ ನೀತಿಯನ್ನು ಕಟು ವಿಮರ್ಶೆಗೆ ಒಡ್ಡುತ್ತಾನೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಅಂತ ಹೇಳ್ತಾ ಈ ಒಂದು ವಚನದ ಮೂಲಕ ಜನಪರ ಕಾಳಜಿ ಇಂದಿಗೂ ಕೂಡ ಇರುವಂತಹದ್ದನ್ನು ನಾವು ಗಮನಿಸಬಹುದಾಗಿದೆ. ಅದೇ ಶಿವ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡಂತೆ ಜಗತ್ತೇ ಶಿವನ ರೂಪ ಅನ್ನುವಂತಹ ನಿಲುವಿನೊಂದಿಗೆ ಆತ ಹೇಳ್ತಾನೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವಯ್ಯ ಅಂತ ಹೇಳ್ತಾನೆ. ಅಂದರೆ ಲೋಕವನ್ನು ನೋಡುವಂತಹ ಕ್ರಮ ಇದೆಯಲ್ಲ, ಆ ಹೊಸತನ ಈ ವಚನದಿಂದ ನಮಗೆ ಗೊತ್ತಾಗುತ್ತೆ. ಈತನ ವಚನಗಳ ಭಾಷೆ ಅಲ್ಲಮನ ಬೆಡಗಿನ ವಚನಗಳನ್ನು ಹೋಲುವಂತೆ ಕಂಡರೂ ನಿಜವಾಗಿ ಅದು ಬೆಡಗಿನ ಭಾಷೆಯಲ್ಲ. ದಾಸಿಮಯ್ಯನ ಭಾಷೆಯ ಒಂದು ವಿಶಿಷ್ಟ ಗುಣ ಅಂದರೆ ಒಂದು ಅಂತರ್ಮುಖತೆ ಅನ್ನುವುದು. ವಾಸ್ತವ ಸತ್ಯದ ಭಾಷೆಯನ್ನು ಆಳವಾದ ಪ್ರತ್ಯಭಿಜ್ಞಾನದಿಂದ ಹೊಸದಾಗಿಸುವ ಬದಲಾಯಿಸುವ ಕೆಲಸವನ್ನು ಈ ವಚನಗಳು ಸಾಧಿಸ್ತವೆ ಅನ್ಬೋದು. ಈ ಅಭಿವ್ಯಕ್ತಿಯ ದೃಷ್ಟಿಯಿಂದ ವಚನಯುಗದ ಶೈಶವಾವಸ್ಥೆಯಲ್ಲಿ ಬಂದಂತಹ ಜೇಡರ ದಾಸಿಮಯ್ಯನ ವಚನಗಳು ಒಟ್ಟು ವಚನ ಸಂಗ್ರಹದಲ್ಲಿ ವಿಶೇಷ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಬಹಳ ಮುಖ್ಯವಾಗಿ ಈತನ ಒಂದು ವಚನಗಳ ಒಂದು ಮಿತಿಯನ್ನು ಕೂಡ ಗುರುತಿಸ್ತಾರೆ. ವಿಡಂಬನೆಯ ಅಧಿಕತನ, ಮಾತಿನ ಒರಟುತನ ಹಾಗೂ ವಚನ ಗದ್ಯಕ್ಕೆ ಬೇಕಾದ ಸೂಕ್ಷ್ಮ ಲಯ ನಯಗಳ ಕೊರತೆ ಈತನ ವಚನಗಳಲ್ಲಿ ಕಂಡುಬರುತ್ತವೆ ಎನ್ನುವಂತಹದ್ದು. ಮುಂದೆ ಬಸವಣ್ಣನ ಪರಿಚಯವನ್ನು ಮಾಡಿಕೊಳ್ಳೋಣ. ಕಾಲ ಕ್ರಿಸ್ತಶಕ 1106. ಈ 12ನೇ ಶತಮಾನದ ಅಲ್ಲಿ ನಡೆದಂಥ ಸಾಮಾಜಿಕ ಮತ್ತು ಧಾರ್ಮಿಕವಾದಂತಹ ಒಂದು ಬಹಳ ದೊಡ್ಡ ಕ್ರಾಂತಿಯೇ ನಡೀತು. ಆ ಕ್ರಾಂತಿ ಅಂದರೆ ಆಂದೋಲನದ ನಾಯಕನಾದಂಥವನು ನಮ್ಮ ಬಸವಣ್ಣ. ಈತ ಜನಿಸಿದ್ದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ. ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ವೃತ್ತಿಯಲ್ಲಿ ಕರಣಿಕನಾಗಿದ್ದ ಈತ ಬಿಜ್ಜಳನ ಒಂದು ಆಸ್ಥಾನದಲ್ಲಿ.
ಈತನಿಗೆ ಇಬ್ಬರು ಪತ್ನಿಯರು, ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಈತನ ವಚನಗಳ ಅಂಕಿತನಾಮ ಕೂಡಲ ಸಂಗಮದೇವ. ಈತ ಮುಂದೆ ಐಕ್ಯನಾಗುವಂಥದ್ದು ಕಪ್ಪಡಿಯ ಸಂಗಮ ಅನ್ನುವಂಥದ್ರಲ್ಲಿ ಲಿಂಗೈಕ್ಯ ಆದ ಅಂತ ಹೇಳಿ ನಂಬಲಾಗಿದೆ. ಇನ್ನು ಬಸವಣ್ಣನವರ ವಚನಗಳ ಒಂದು ಉದ್ದೇಶವನ್ನು ನೋಡೋದಾದರೆ, ತರತಮದಿಂದ ಸಮಾಜವನ್ನು ಮುಕ್ತಗೊಳಿಸಿ ಶರಣತತ್ವದ ಸಮತಲದಲ್ಲಿ ಇಡೋದಕ್ಕೆ ಬಯಸ್ತಾನೆ. ದೇಗುಲ, ಯಜ್ಞ, ಯಾಗ, ಬಲಿ, ಹಿಂಸೆ, ಶಾಸ್ತ್ರ ವಿಚಾರ, ಮೌಢ್ಯಯುಕ್ತ ಧಾರ್ಮಿಕ ಆಚರಣೆಗಳನ್ನು ತೊಲಗಿಸಲು ಹೆಣಗಾಡ್ತಾನೆ ಈತ. ಅಂದರೆ ಸಮಾಜವನ್ನು ಸರಿಪಡಿಸುವ ಚಿಕಿತ್ಸಕ ಗುಣವನ್ನು ತೋರ್ತಾನೆ. ವ್ಯಕ್ತಿಯಲ್ಲಿರುವಂತಹ ಅಂತರಂಗ ಮತ್ತು ಬಹಿರಂಗದ ಶುದ್ಧತೆಗೆ ಮನ್ನಣೆ ಈತನ ವಚನಗಳಲ್ಲಿ ಕಂಡುಬರುತ್ತೆ. ಇನ್ನು ಬಸವಣ್ಣನ ವಚನಗಳಲ್ಲಿರುವ ಮುಖ್ಯಾಂಶಗಳು ಯಾವುದಪ್ಪ ಅಂದರೆ, ಇಷ್ಟಲಿಂಗ ಧಾರಣೆ, ಪರವನ್ನು ನೆಚ್ಚದೆ ಇಹವನ್ನು ಹಸನುಗೊಳಿಸಲು ಬೇಕಾದಂತಹ ಸದಾಚಾರ, ಕಾಯಕ, ದಾಸೋಹ ತತ್ವ, ದಯೆಯನ್ನೇ ಮೂಲಧನವಾಗುಳ್ಳ ಅಂತರಂಗದ ಆತ್ಮಶೋಧನೆಯ ಗುಣ, ಮನುಷ್ಯ ಪ್ರೀತಿಯೇ ಕೇಂದ್ರ ಕಾಳಜಿಯಾದಂತಹ ವಚನಗಳು, ಹಾಗೆ ಸಾಮಾಜಿಕ ವಿಷಮತೆಯ ಕುರಿತು ಸಿಟ್ಟು ಕೂಡ ಈತನ ವಚನಗಳಲ್ಲಿ ವ್ಯಕ್ತ ಆಗುತ್ತೆ. ಸ್ಥಾವರಿಗಳು ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನುವ ಚಲನಶೀಲ ಜನಪರ ಮೌಲ್ಯವನ್ನು ಈತನ ವಚನಗಳು ಎತ್ತಿ ಹಿಡಿತವೆ. ಈ ಕೂಡಲ ಸಂಗಮ ಅನ್ನುವಂತಹ ಅಂಕಿತ ಸಮೂಹ ನಾಯಕತ್ವದೊಂದಿಗೆ ಸಾಮೂಹಿಕ ಒಂದು ಮುಂಚಲನೆಯನ್ನೇ ಧ್ವನಿಸುತ್ತೆ. ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು. ಯಾರನ್ನು ಆದ್ಯ ವಚನಕಾರ ಎಂದು ಗುರುತಿಸಲಾಗುತ್ತದೆ? ಸರಿಯಾದ ಉತ್ತರ ದೇವರ ದಾಸಿಮಯ್ಯ. ಪ್ರಶ್ನೆ 2, ಇಳೆ ನಿಮ್ಮ ದಾನ ಈ ಸಾಲನ್ನು ಬರೆದ ವಚನಕಾರ ಯಾರು? ಸರಿಯಾದ ಉತ್ತರ ಜೇಡರ ದಾಸಿಮಯ್ಯ. ಪ್ರಶ್ನೆ 3, ದಾಸಿಮಯ್ಯನ ವೃತ್ತಿ ಯಾವುದು? ಸರಿಯಾದ ಉತ್ತರ ನೇಯ್ಗೆ. ದಾಸಿಮಯ್ಯನ ಎಷ್ಟು ವಚನಗಳು ದೊರೆತಿವೆ? ಸರಿಯಾದ ಉತ್ತರ 150. ಪ್ರಶ್ನೆ 5, ಬಸವಣ್ಣನ ಕಾಲ ಎಷ್ಟು? ಸರಿಯಾದ ಉತ್ತರ 1106. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ಶಿರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಆಚಾರವೆಂಬ ಕಾಯಿಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಅಂದರೆ ಜೀವನದ ಪರಿಪಕ್ವತೆಯನ್ನು, ಹಾಗೆ ಆತ ಒಂದು ಆತ್ಮಗತ ಭಾವ ಏನಿದೆ ಈ ಭಕ್ತಿಯನ್ನು ಕುರಿತಂತಹದ್ದು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವು ಆಯಿತು ಅನ್ನುವಂತಹ ಆತನ ಒಂದು ಭಕ್ತಿಯ ಸಮರ್ಪಣಾ ಭಾವ ಆತನ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ ಎನ್ನುವನು ಕಾಯಯ್ಯ ಕಾಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ. ಈ ಥರದ ಒಂದು ಭಕ್ತನ ತಳಮಳವನ್ನು, ಹಾಗೆ ಆತನ ಸಾಧನೆಯ ವಿವಿಧ ಹಂತಗಳು ಆತನ ವಚನಗಳಲ್ಲಿ ವ್ಯಕ್ತವಾಗಿರೋದನ್ನು ನಾವು ನೋಡಬಹುದು. ಆತ ಹೇಳ್ತಾನೆ, ಅಂದಿನ ಸಮಾಜದಲ್ಲಿ ಇದ್ದಂತಹ ಒಂದು ಜಾತಿ ತಾರತಮ್ಯ, ಚತುರ್ವರ್ಣ ಭೇದ ಇವುಗಳ ಬಗ್ಗೆ ಆತ ಮಾತನಾಡ್ತಾನೆ, ಪ್ರತಿಭಟಿಸ್ತಾನೆ ತನ್ನ ವಚನದ ಮೂಲಕ. ಕೊಲುವವನೇ ಮಾದಿಗ, ಹೊಲಸು ತಿಂಬವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು ಅಂತ ಹೇಳ್ತಾ, ಮನುಷ್ಯರ ಯೋಗ್ಯತೆಯನ್ನು ನಿರ್ಧರಿಸೋದು ಆತನ ಹುಟ್ಟಲ್ಲ, ಆತನ ಆಚಾರ ವಿಚಾರಗಳು ಅಂತ ಹೇಳ್ತಾ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಆತನ ವ್ಯಕ್ತಿಯಿಂದ ಅಳಿಬಾರದು, ಆತನ ಆಂತರಿಕ ಶುದ್ಧಿಯಿಂದ ಮತ್ತು ಆತನ ಕೃತ್ಯಗಳಿಂದ ಅಳಿಬೇಕು ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಬಸವಣ್ಣನ ಎಲ್ಲ ವಚನಗಳನ್ನು ನೋಡಿದಾಗ ಆತನ ಹಲವು ಮುಖಗಳ ಪರಿಚಯ ನಮಗೆ ಆಗತ್ತೆ. ಚಿದಾನಂದ ಮೂರ್ತಿಯವರು ಬಸವಣ್ಣನವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಬಸವಣ್ಣ ಹಲವು ಮುಖಗಳುಳ್ಳ ಮಹತ್ವದ ಅಪೂರ್ವ ಮನುಷ್ಯ, ದೈವಭಕ್ತ, ಭಂಡಾರಿ, ಸಾಮಾಜಿಕ ಆಂದೋಲನಕಾರ, ಮಾನವತಾವಾದಿ,
ಸಾಹಿತಿ ಇವುಗಳೆಲ್ಲ ಅವನಲ್ಲಿ ಮೇಳೈಸಿ ಅವನನ್ನು ಕರ್ನಾಟಕ ಅಷ್ಟೇ ಏಕೆ ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿಗೊಳಿಸಿದೆ ಅಂತ ಹೇಳ್ತಾರೆ. ಈ ಮಾತು ಸತ್ಯವಾದುದು ಹಾಗೂ ಔಚಿತ್ಯಪೂರ್ಣ ಅಂತ ಹೇಳಿ ಅನಿಸುತ್ತೆ. ಇಂದಿನ ತರಗತಿಯಲ್ಲಿ ಜೇಡರ ದಾಸಿಮಯ್ಯ ಮತ್ತು ಬಸವಣ್ಣನ ಬಗ್ಗೆ ಆತರ ವಚನಗಳ ಸ್ವರೂಪ ಮತ್ತು ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ಉಳಿದ ವಚನಕಾರರ ಬಗ್ಗೆ ನೋಡೋಣ. ಧನ್ಯವಾದಗಳು.